ಹೆಚ್ಚು ಕಮ್ಮಿ ಹೆಬ್ಬಾಳ ತನಕ ನೀವು ಹೊರಟು ಬಿಟ್ರೆ ಆ ಟ್ರಾಫಿಕ್ಕು ಹರಹರ. ಹೌ ಇಟ್ ಇಸ್ ಪಾಸಿಬಲ್? ಇದು ಫೀಸಿಬಲ್? ಎಷ್ಟು ನಿಮ್ಮ ಹತ್ರ ತಾಕತ್ತಿದೆಯಾ? ನಿಜವಾಗ್ಲೂ BDAಗೆ ಈ ಪ್ರಾಜೆಕ್ಟ್ ಮಾಡೋದಕ್ಕೆ ಕೆಪಾಸಿಟಿ ಇದೆಯಾ? ಅನೇಕ ಪ್ರಾಜೆಕ್ಟ್ಗಳು ಉದ್ಭವ ಆಗ್ತವೆ, ದುಡ್ಡು ಬಿಡುಗಡೆ ಆಗುತ್ತೆ, ಅದು ಎಲ್ಲೆಲ್ಲೋ ಸಂಧಿ ಒಳಗೆ ಹರ್ಕೊಂಡು ಹೋಗ್ಬಿಡ್ತದೆ. ಆ ದುಡ್ಡು ನಾಪತ್ತೆ, ಆ ಮಾರ್ಗವೂ ನಾಪತ್ತೆ, ಆ ಯೋಜನೆನೂ ಎಕ್ಕುಟ್ಟೋಗುತ್ತೆ. ನಮಸ್ಕಾರ, ದಿ ಫೈಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಇವತ್ತು ಬೆಂಗಳೂರಿನ ಬಗ್ಗೆ ಮಾತನಾಡಬೇಕು ಅಂತ. ಬೆಂಗಳೂರು ಅಂತಂದರೆ ಬೆಂಗಳೂರಿನಲ್ಲಿ ಓಡಾಡುವುದಕ್ಕೆ ಜನ ಅದೆಷ್ಟು ಪರಿಪಾಟ್ಲು ಪಡ್ತಾ ಇದ್ದಾರೆ. ಕಳೆದ 30 ವರ್ಷಗಳಿಂದ ಸತತವಾಗಿ ಈ ಬೆಂಗಳೂರಿನ ಸುತ್ತಮುತ್ತ ನಡೆದಾಡುವಂಥ ವಾಹನ ದಟ್ಟಣೆ, ಟ್ರಾಫಿಕ್ಕನ್ನು ಕಂಟ್ರೋಲ್ ಮಾಡೋದಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ ಬಹುಶಃ 30 ವರ್ಷಗಳ ಇತಿಹಾಸದಲ್ಲಿ 30,000 ಕೋಟಿಗೂ ಹೆಚ್ಚು ಸರ್ಕಾರ ಖರ್ಚು ಮಾಡಿದೆ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋದಕ್ಕೆ, ರಸ್ತೆಗಳು ವಾಹನ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡೋದಕ್ಕೆ, ಫ್ಲೈಓವರ್ಗಳನ್ನು ಮಾಡೋದಕ್ಕೆ, ಅಂಡರ್ಪಾಸ್ಗಳನ್ನು ಮಾಡೋದಕ್ಕೆ, ಏನೇನೆಲ್ಲ ಮಾಡಬೇಕು ಎಲ್ಲ ರೀತಿಯ 30,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿದೆ. ಹತ್ತತ್ರ ನಿಮಗೆ ಒಂದು ವರ್ಷಕ್ಕೆ 1,000 ಕೋಟಿ ಅಂದ್ಕೊಂಡ್ರು ಕೂಡ 30 ವರ್ಷಗಳಲ್ಲಿ 30,000 ಕೋಟಿಗೂ ಹೆಚ್ಚು ಖರ್ಚು ಮಾಡಿರುವಂಥದ್ದು. ಅಂದರೆ ಅವರು ಖರ್ಚು ಮಾಡಿರುವ ಲೆಕ್ಕಾಚಾರಕ್ಕೆ ಇವತ್ತು ಇಡೀ ಬೆಂಗಳೂರಿನಲ್ಲಿ ಅಡ್ಡಾಡೋದಕ್ಕೆ ಸುಗಮ ಸಂಚಾರವಾಗಬೇಕಾಗಿತ್ತು, ದುರ್ಗಮ ಸಂಚಾರವಾಗಿ ಇವತ್ತು ಬೆಂಗಳೂರನ್ನ ಮಾಡಿ ಹಾಕಿದ್ದಾರೆ. ಕೆಲವೆಲ್ಲ ಮಾತನಾಡ್ತಾರೆ ವರ್ಟಿಕಲ್ ಗ್ರೋತ್ ಆಗಬೇಕು ಬೆಂಗಳೂರು, ಹಾರಿಜಾಂಟಲ್ ಗ್ರೋತ್ ಆಗಬಾರ್ದು ಅಂತೆಲ್ಲ ಹೇಳಿದ್ದಾರೆ. ಬೆಂಗಳೂರು ಅಡ್ಡಾದಿಡ್ಡಿ ಗ್ರೋತ್ ಅಂತೂ ಆಗಿದೆ. ಈಗ ಈ ವಿಚಾರ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ನಿಮಗೆ ಗೊತ್ತು ವಾಹನ ಸಂಚಾರ ದಟ್ಟಣೆ ಅಂದ ಕೂಡಲೇ ವೈಜ್ಞಾನಿಕವಾಗೋ ಅಲ್ಲೊಂದು ಅಂಡರ್ ಪಾಸ್ ಮಾಡಬೇಕು, ಸುರಂಗ ಮಾರ್ಗ ಮಾಡಬೇಕು, ಫ್ಲೈಓವರ್ ಮಾಡಬೇಕು, ಉಕ್ಕಿನ ಸೇತುವೆ ಮಾಡಬೇಕು, ಈ ಥರದೆಲ್ಲ ಸ್ಟೀಲ್ ಬ್ರಿಡ್ಜ್ ಮಾಡಬೇಕು ಅನ್ನೋದೆಲ್ಲ ಕಾನ್ಸೆಪ್ಟು ಸರ್ಕಾರಕ್ಕೆ ಇದ್ದಕ್ಕಿದ್ದ ಹಾಗೆ ಯಾವುದೇ ತುಂಬ ದೂರವಾದಂಥ ಆಲೋಚನೆ ಇಲ್ಲದೆ ಸಡನ್ನಾಗಿ ಒಂದು ಉದ್ಭವ ಆಗ್ಬಿಡ್ತದೆ ಅವರಿಗೆ. ಇದು ನಿಮಗೆ 2013ರಿಂದನೂ ಕೂಡ ಇದೊಂದು ಚಾಳಿ ಅಂತ ಹೇಳ್ಬೋದಾ? ಇದು ಅಭಿವೃದ್ಧಿ ವಿಚಾರದಲ್ಲಿ ಇದು ಬೇಜವಾಬ್ದಾರಿಯ ನಡವಳಿಕೆ ಅಂತ ಹೇಳ್ಬೋದಾ ಗೊತ್ತಿಲ್ಲ. 2013ರಲ್ಲಿ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಇತ್ತು. ಅವತ್ತು ಕೂಡ ದೊಡ್ಡ ಮಟ್ಟದ ಸುದ್ದಿ ಕೇಳಿಬಂದಿತ್ತು. ಬಸವೇಶ್ವರ ಸರ್ಕಲ್ನಿಂದ ಈ ಚಾಲುಕ್ಯ ಸರ್ಕಲ್ ಇದೆ, ನಿಮಗೆ ಚಾಲುಕ್ಯ ಸರ್ಕಲ್ಲು ಬಸವೇಶ್ವರ ಸ್ಟ್ಯಾಚ್ಯೂ ಇದೆ. ಆ ಸರ್ಕಲ್ನಿಂದ ಸೀದಾ ನಿಮಗೆ ಹೆಬ್ಬಾಳ ತನಕನೂ ಕೂಡ ಒಂದು ಸ್ಟೀಲ್ ಬ್ರಿಡ್ಜ್ ಮಾಡ್ತೀವಿ ಅಂತೇಳಿ ಒಂದು ಅವೈಜ್ಞಾನಿಕವಾಗಿ ಇದ್ದಕ್ಕಿದ್ದ ಹಾಗೆ ಅನೌನ್ಸ್ ಮಾಡಿಬಿಟ್ರು, ಅನುಷ್ಠಾನ ಮಾಡ್ತೀವಿ ಅಂತೇಳಿ. ಸೊ ಅವತ್ತಿಂದನೂ ಇವತ್ತಿನವರೆಗೂ ಕೂಡ ಅವತ್ತು ಕೂಡ ನಾಗರಿಕರು, ಸಾರ್ವಜನಿಕರು, ಪರಿಸರವಾದಿಗಳೆಲ್ಲರೂ ಕೂಡ ವಿರೋಧ ಮಾಡಿದರು. ದಿಸ್ ಇಸ್ ನಾಟ್ ಫೀಸಿಬಲ್, ದಿಸ್ ಇಸ್ ನಾಟ್ ವಯಬಲ್, ಇದು ನಿಮಗೆ ಪರಿಸರಕ್ಕೆ ನಾಶವಾಗುವಂಥದ್ದು ಅಂತೆಲ್ಲವೂ ಕೂಡ ಹೋರಾಟ ಮಾಡಿದರು. ಯಾಕೆ ಅಂದರೆ ಅವರಿಗೆಲ್ರಿಗೂ ಉತ್ತರ ಕೊಡೋದಕ್ಕೆ ಸರ್ಕಾರದ ಹತ್ರ ಒಂದು ವೈಜ್ಞಾನಿಕವಾದಂತಹ ಸಬಲವಾದಂತಹ ಒಂದು ಕಾರಣವಿರಲಿಲ್ಲ. ಅಲ್ಲಿಗೆ ಅದು ಕೈ ಬಿಟ್ಟು ಹೋಯಿತು ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ. ನಂತರದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ 5 ವರ್ಷ ಆಡಳಿತ ಆಯಿತು. ನಂತರದಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂತು. ಆಗಲೂ ಕೂಡ ಕುಮಾರಸ್ವಾಮಿ ಅವರು ಪ್ರಸ್ತಾಪ ಮಾಡಿದ್ದು ಸೇಮ್ ಬ್ರಿಡ್ಜ್ ಬಗ್ಗೆನೇ. ಮತ್ತೆ ಉಕ್ಕಿನ ಸೇತುವೆಯನ್ನು ನಾವು ಕಟ್ತೀವಿ ಅನ್ನೋ ಪ್ರಸ್ತಾಪ ಬಂತು, ಸುರಂಗ ಮಾರ್ಗ ಮಾಡ್ತೀವಿ ಅಂತ ಬಂತು. ಆಗಲೂ ಇಂಥದ್ದೇ ವಿರೋಧ ಬಂತು. ಅಷ್ಟೊತ್ತಿಗೆ ಸರ್ಕಾರ ಏರುಪೇರಾಯಿತು, ಬಿದ್ದು ಹೋಯಿತು. ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದು ಹೋಯಿತು. ಅದರ ನಂತರದಲ್ಲಿ BJP ಸರ್ಕಾರ ಬಂತು. BJP ಸರ್ಕಾರನೂ ಕೂಡ ಅದನ್ನು ಅಷ್ಟಕ್ಕಷ್ಟೇ ಅಲ್ಲಿಗೆ ಸುಮ್ಮನಾಯ್ತದು. BJP ಸರ್ಕಾರದ್ದೇನು ಪಾತ್ರ ಅಲ್ಲಿ ಇಲ್ಲ. ಈಗ ಮತ್ತೆ ಪುನಃ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. DK ಶಿವಕುಮಾರ್ ಅವರಿಗೆ ಹಠ ಹುಟ್ಟಿದೆ. ಈ ಸುರಂಗ ಮಾರ್ಗ, 3 ಪಥದ ಸುರಂಗ ಮಾರ್ಗವನ್ನು ಮಾಡೋದ್ರ ಮೂಲಕ ಇಡೀ ಸಂಚಾರ ದಟ್ಟಣೆಯನ್ನು ನಾನು ಖಂಡಿತವಾಗ್ಲೂ ಕಡಿಮೆ ಮಾಡ್ತೀನಿ ಅನ್ನೋ ಏನದು ಅದು ಭ್ರಮೆ ಅನ್ಬೇಕಾ, ಅಥವಾ ಅತ್ಯುತ್ಸಾಹವಾದಂಥ ಉತ್ಸಾಹ ಅನ್ಬೇಕಾ, ಅಥವಾ ಇದರಿಂದಿನ ಲೆಕ್ಕಾಚಾರ ಏನಿರಬಹುದು ಅನ್ನೋ ಕೆಲವೊಂದು ಗುಮಾನಿಗಳು ಕೂಡ ಇರಬಹುದಾ? ಈ ಎಲ್ಲ ಲೆಕ್ಕಾಚಾರಗಳ ನಡುವೆ ಮತ್ತೆ
ಡಿ.ಕೆ. ಶಿವಕುಮಾರ್ ಅವರು ಪ್ರಬಲವಾಗಿ ಈ ತ್ರಿವಳಿ ಪಥದ ಸುರಂಗ ಮಾರ್ಗವನ್ನು ನಾನು ಮಾಡೇ ತೀರ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಾರೆ. ಪಾಪ ಅವರು ನಿಜಕ್ಕೂ ಪ್ರಯತ್ನ ಪಡ್ತಾ ಇದ್ದಾರೆ. ಅಂದರೆ ಎಲ್ಲರನ್ನ ಒಪ್ಪಿಸಿಕೊಂಡೇ ಪರಿಸರವಾದಿಗಳನ್ನಾಗಿರ್ಬೋದು, ನಾಗರಿಕರನ್ನಾಗಿರಬಹುದು, ಸ್ಥಳೀಯ ಜನರನ್ನಾಗಿರ್ಬೋದು, ಸಮರ್ಪಕವಾದಂಥ ಅವರಿಗೇನು ಕಾಂಪನ್ಸೇಷನ್ನು ಕೂಡ ಕೊಟ್ಟು ನಾನು ಈ ಒಂದು ತ್ರಿವಳಿ ಪಥದ ಸುರಂಗ ಮಾರ್ಗ ಏನಿದೆ ಇದನ್ನು ಅನುಷ್ಠಾನ ಮಾಡೇ ಮಾಡ್ತೀನಿ ಅಂತ ಹಠಕ್ಕೆ ಬಿದ್ದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಈ ಸರ್ಕಾರವು ಕೂಡ ಈಗ ಅಂದರೆ ನಿಮಗೆಲ್ಲಿ ವೈಟ್ಫೀಲ್ಡ್ ಸಿಲ್ಕ್ ಬೋರ್ಡಿಂದ ಹೆಚ್ಚು ಕಮ್ಮಿ ನಿಮಗೆ ಹೆಬ್ಬಾಳವರೆಗೂ ನಿಮಗೆ ಸುರಂಗ ಮಾರ್ಗ ಮಾಡ್ತೀನಿ ಅಂತ ಹೇಳಿದರೆ ಅದರ ಒಂದು ಭಾಗವಾಗಿ ಸದ್ಯಕ್ಕೆ ಬಸವೇಶ್ವರ ಸರ್ಕಲಿಂದ ಹೆಬ್ಬಾಳ್ ಸರ್ಕಲ್ ಒಂದು ಸುರಂಗ ಪಥವನ್ನು ನಿರ್ಮಾಣ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಹಠ ತೊಟ್ಟಿದ್ದಾರೆ. ಹೋಗಿ ಅಲ್ಲಿ ಸ್ಥಳೀಯರನ್ನ ಮಾತಾಡ್ತಿದ್ದಾರೆ, ಪಾರ್ಕ್ಗೆ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಜನಾಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿಕೊಂಡು ಅವರನ್ನು ಕನ್ವಿನ್ಸ್ ಮಾಡೋದಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಬೈ ಹುಕ್ ಆರ್ ಕ್ರೂಕ್ ಇದನ್ನ ಇನ್ನು 2 ವರ್ಷಗಳ ಅವಧಿಯಲ್ಲಿ ಮುಗಿಸ್ಬಿಡ್ತೀವಿ ಅನ್ನೋ ಲೆಕ್ಕಾಚಾರ ಅವರು. ಈ ಪ್ರಾಜೆಕ್ಟ್ ಬಗ್ಗೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಈ ಪ್ರಾಜೆಕ್ಟ್ ಬಗ್ಗೆ ಒಂದಷ್ಟು ತಕರಾರನ್ನು ಎತ್ತಿದೆ. ಅಂದರೆ ಅದು ತಕರಾರು ಅಂತ ನನ್ನ ಭಾಷೆಯಲ್ಲಿ ಹೇಳ್ತಾ ಇದ್ದೀನಿ, ತಕರಾರು ಅಂತ. ಆ್ಯಕ್ಚುಲಿ ದಿಸ್ ಇಸ್ ಹೌ ಇಟ್ ಇಸ್ ಪಾಸಿಬಲ್, ಇದು ಫೀಸಿಬಲ್ಲ, ಎಷ್ಟು ನಿಮ್ಮ ಹತ್ರ ತಾಕತ್ತಿದೆಯಾ? ಇದು ಕಟ್ತಾ ಇರೋದು ಯಾರು ಅಂದರೆ BDA, ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ. ನಿಮಗೆ ನಿಜವಾಗ್ಲೂ ಈ ಸುರಂಗ ಮಾರ್ಗಕ್ಕೆ ಬೇಕಾದಂತಹ ಫಿನಾನ್ಷಿಯಲ್ ಕೆಪಾಸಿಟಿ ನಿಮ್ಮ ಹತ್ರ ಇದೆಯಾ? ನಿಮಗೆ ಕೆಪಾಸಿಟಿ ಇದೆಯಾ ಈ ಸುರಂಗ ಮಾರ್ಗವನ್ನು ಕಟ್ಟೋದಕ್ಕೆ ಅಂತ ಈ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂದರೆ ಸಿದ್ದರಾಮಯ್ಯನವರ ಆರ್ಥಿಕ ಇಲಾಖೆ, ಡಿ.ಕೆ. ಶಿವಕುಮಾರ್ ಅವರ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡ್ತಾ ಇರುವಂಥ ಈ ಸುರಂಗ ಮಾರ್ಗದ ವಿಚಾರ ಆಗಿ ಒಂದಷ್ಟು ತಕರಾರನ್ನು ತೆಗೆದಿದೆ. ಅಂದರೆ ಪ್ರಶ್ನೆಗಳನ್ನು ಎತ್ತಿದೆ. ಅಂದರೆ ಕೆಪಾಸಿಟಿ ಇದೆಯಾ ಅಂತ ನಿಮಗೆ ಕೇಳಿದೆ. ನಿಜವಾಗ್ಲೂ BDAಗೆ ಈ ಪ್ರಾಜೆಕ್ಟ್ ಮಾಡೋದಕ್ಕೆ ಕೆಪಾಸಿಟಿ ಇದೆಯಾ? ಖಂಡಿತವಾಗ್ಲೂ ಇದು ಪ್ರಶ್ನೆ. ಬೇಕಾ ಅಂತ ಲಾಲ್ಬಾಗ್ ಅಂತರ್ಜಲಗಳು ಹಾಳಾಗೋಗ್ತವೆ, ಅಧಪತನವಾಗ್ತವೆ, ಕೆರೆಗಳು ಹಾಳಾಗೋಗ್ತವೆ, ಉದ್ಯಾನವನಗಳು ಹಾಳಾಗೋಗ್ತವೆ. ಈಗ ಆರ್ಥಿಕ ಇಲಾಖೆ ಎತ್ತಿರುವಂತಹ ವಿಚಾರ ಏನು ಗೊತ್ತಾ? ಫಸ್ಟ್ ಅದನ್ನು ಹೇಳೋದಕ್ಕಿಂತ ಮುಂಚೆ ನಿಮಗೆ ಈ ಟನಲ್ ಈಗ ಸದ್ಯಕ್ಕೆ ಬಸವೇಶ್ವರ ಸರ್ಕಲ್ನಿಂದ ಏನು ಹೆಬ್ಬಾಳವರೆಗೂ ಮಾಡಬೇಕು ಅಂತ ಹೊರಟಿದ್ದಾರೆ. ಇದರ ಖರ್ಚು ವೆಚ್ಚಗಳು ಯಾವ ರೀತಿಯಾಗಿ ಇವರು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಅದರ ಸಿದ್ಧತೆ ಹೇಗಾಗಿದೆ ಅಂತ ನಿಮಗೊಂದಷ್ಟು ಡೀಟೇಲ್ ಇಲ್ಲಿ ಏನಾದರೂ ಡಾಕ್ಯುಮೆಂಟ್ ಇದೆ. ಈ ಡಾಕ್ಯುಮೆಂಟ್ನ ನಿಮಗೆ ಹೇಳ್ತಾನೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಸೊ ಇದು ಬಸವೇಶ್ವರ ಸರ್ಕಲ್ನಿಂದ ಇದು ಹಳೆ ಪ್ರಾಜೆಕ್ಟ್. ಬಸವೇಶ್ವರ ಸರ್ಕಲ್ನಿಂದ ಹೆಬ್ಬಾಳವರೆಗೂ ಕೂಡ ಇದು ಹಳೇದು. ಈಗ ತುರ್ತಾಗಿ ತುಂಬ ಅರ್ಜೆಂಟಾಗಿ ಆಗಲೇ ರೆಡಿ ಆಗಿರುವಂಥದ್ದು, DPR ರೆಡಿಯಾಗಿ ಈಗ ಆಲ್ರೆಡಿ ಅನುಷ್ಠಾನ ಮಾಡಬೇಕು ಅಂತ ಹಠ ತೊಟ್ಟು ಹೊರಟಿರುವಂಥದ್ದು ಡಿ.ಕೆ. ಶಿವಕುಮಾರ್ ಅವರು. ಎಲ್ಲಿಂದ ಎಲ್ಲಿವರೆಗೂ ಅಂತಂದರೆ ನಿಮಗೆ ಮೇಕ್ರಿ ಸರ್ಕಲ್ ಟು ಹೆಬ್ಬಾಳ್ ಅಥವಾ ಹೆಬ್ಬಾಳ್ ಟು ಮೇಕ್ರಿ ಸರ್ಕಲ್, ಅಲ್ಲಿಂದ ಅಲ್ಲಿಗೆ ಒಂದು 3 ಪಥದ 2 ಅವಳಿ ಸುರಂಗ ಮಾರ್ಗ ಅಂದರೆ ಟ್ವಿನ್ ಟನಲ್ ಒಳಗಡೆ ಹೋಗುವಂಥದ್ದು 2 ಮಾರ್ಗಗಳನ್ನು ಮಾಡಬೇಕು. 3 ಪಥದ 2 ಮಾರ್ಗಗಳನ್ನು ಸುರಂಗ ಮಾರ್ಗಗಳನ್ನು ಮಾಡಬೇಕು ಅಂತ DPR ರೆಡಿಯಾಗಿದೆ. ಸೊ ಇದಕ್ಕೆ ಏನು ಕಮ್ಮಿ ದುಡ್ಡು ಖರ್ಚಾಗಲ್ಲ, ದೊಡ್ಡ ಮಟ್ಟದ ಎಕ್ಸ್ಪೆಂಡಿಚರ್ ಅಂತ ನಾನು ಆಗಲೇ ಹೇಳಿದೆ. ಸೊ ಈ ಮೇಕ್ರಿ ಸರ್ಕಲ್ನಿಂದ ಹೆಬ್ಬಾಳವರೆಗೂ ಕೂಡ ಈ 3 ಪಥದ 2 ಸುರಂಗ ಮಾರ್ಗಗಳಿಗೆ ತಗುಲುವ ವೆಚ್ಚ ಎಷ್ಟು ಗೊತ್ತಾ? 2,215 ಕೋಟಿ ರೂಪಾಯಿ. ಎಷ್ಟು ಹೇಳಿ? 2,215 ಕೋಟಿ ರೂಪಾಯಿ. ಇದರಲ್ಲಿ ಎರಡು ನಿಮಗೆ ಅದರಲ್ಲಿ ಡಿವಿಷನ್ ಮಾಡೋ ಕೂಡ ಹೇಳಬೇಕು ಅಂದರೆ ನಿಮಗೆ ಒಂದು ಶಾರ್ಟ್ ಟನಲ್ ಅಂತ ಒಂದು ಮಾಡ್ತಾರೆ. ಶಾರ್ಟ್ ಟನಲ್ಗೆ ಅಂತ 1,490 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಸೊ ಅದರಲ್ಲಿ ಇನ್ನೊಂದು ಶಾರ್ಟ್ ಟನಲ್ ಆದ ಕೂಡಲೇ ಇನ್ನೊಂದು ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಿಂದ ನಿಮಗೆ ಮೇಕ್ರಿ ಸರ್ಕಲ್ವರೆಗೂ ಕೂಡ ಎಲಿವೇಟೆಡ್ ರೋಡನ್ನು ಮಾಡ್ತಾರೆ. ಆ ಎಲಿವೇಟೆಡ್ ರೋಡ್ಗೆ ಖರ್ಚಾಗುವಂಥದ್ದು 725 ಕೋಟಿ ರೂಪಾಯಿ. ಒಂದು ಶಾರ್ಟ್ ಟನಲ್ ಮಾಡಬೇಕು, ಅದಕ್ಕೆ 1,490 ಕೋಟಿ ರೂಪಾಯಿ. ಇನ್ನೊಂದು ಎಲಿವೇಟೆಡ್ ರೋಡ್ ಮಾಡಬೇಕು, ಅದಕ್ಕೆ 725 ಕೋಟಿ ರೂಪಾಯಿ. ಎರಡೂ ಸೇರಿದರೆ 2,215 ಕೋಟಿ ರೂಪಾಯಿ. ಇದನ್ನು ಮಾಡೋದಕ್ಕೇನೆ ಆರ್ಥಿಕ ಇಲಾಖೆ, ಸಿದ್ದರಾಮಯ್ಯನವರ ಆರ್ಥಿಕ ಇಲಾಖೆ ಕೇಳಿರುವಂಥದ್ದು BDAಗೆ ನಿಮಗೆ ಕೆಪಾಸಿಟಿ ಇದೆಯಾ ಅಂತ. ಸೊ ಇದನ್ನು ನಿಮಗೆ ಬ್ರೇಕ್ ಬೈ ಬ್ರೇಕ್ ಅವ್ರು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. BDAದವರೊಂದು DPR ರೆಡಿ ಮಾಡ್ಕೊಂಡು ಒಂದು ಪ್ಲಾನ್ ಮಾಡಿದ್ದಾರೆ. ಸೊ ಅದನ್ನು ಡೆಡ್ಲೈನ್ ಕೂಡ 2023ಕ್ಕೆ ಈ ಮೇಕ್ರಿ ಸರ್ಕಲ್ ಟು ಹೆಬ್ಬಾಳು ಈ 3 ಪಥದ 2 ಸುರಂಗ ಮಾರ್ಗಗಳೇನಿದ್ದಾವೆ ಇದನ್ನು ಕಂಪ್ಲೀಟ್ ಮಾಡಬೇಕು. ಅಂದರೆ ದುಡ್ಡನ್ನ ಯಾವ ರೀತಿಯಾಗಿ ನಾವು ಯಾವ್ಯಾವ ವರ್ಷಕ್ಕೆ ಅಂದರೆ ತ್ರೈಮಾಸಿಕ 3 ತಿಂಗಳಿಗೆ ಒಂದೊಂದ್ಸಲಿ ಎಷ್ಟೆಷ್ಟು ಹಣವನ್ನು ಬಿಡುಗಡೆ ಮಾಡ್ತಾ ಈ ಒಂದು ಯೋಜನೆಯನ್ನು ಪೂರ್ಣಗೊಳಿಸಬೇಕು, ಈ ಸುರಂಗ ಮಾರ್ಗವನ್ನು ಪೂರ್ಣಗೊಳಿಸಬೇಕು ಅಂತೇಳಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅಂದರೆ ಈಗ 2025-26 4ನೇ ತ್ರೈಮಾಸಿಕಕ್ಕೆ 275 ಕೋಟಿ ರೂಪಾಯಿ ರಿಲೀಸ್ ಮಾಡಬೇಕು.
ಅಂದರೆ 4ನೇ ತ್ರೈಮಾಸಿಕ ಅಂದರೆ ಯಾಕೆ ನಾನು ಹೇಳ್ತೇನೆ ಅಂದರೆ ಈಗ ಆಲ್ರೆಡಿ ಮುಗಿದಿದೆ, ಮೂರು ತ್ರೈಮಾಸಿಕಗಳು ಮುಗಿದಿದ್ದಾವೆ. ಇಯರ್ ಎಂಡ್ ಅಂತ ಕರಿತೀವಲ್ಲ, ಇಯರ್ ಎಂಡಿಗೆ ಈ 2025-26ಕ್ಕೆ 4ನೇ ತ್ರೈಮಾಸಿಕಕ್ಕೆ 275 ಕೋಟಿ ರೂಪಾಯಿ. ಸೊ ನೆಕ್ಸ್ಟ್ ಮುಂದಿನ 2026-27ರ 1ನೇ ತ್ರೈಮಾಸಿಕ ಮೊದಲನೇ 3 ತಿಂಗಳಿಗೆ ನಮಗೆ 350 ಕೋಟಿ ರೂಪಾಯಿ ರಿಲೀಸ್ ಮಾಡಬೇಕು. 2ನೇ ತ್ರೈಮಾಸಿಕ ಮತ್ತೆ 3 ತಿಂಗಳಿಗೆ 350 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. 3ನೇ ತ್ರೈಮಾಸಿಕ ಮತ್ತೆ ಮೂರನೇ ತಿಂಗಳಿಗೆ 3 ತಿಂಗಳಿಗೆ 260 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಮತ್ತು 4ನೇ ಒಂದು ವರ್ಷಕ್ಕೆ 4 × 3 4 3 12 3 ಲೆಕ್ಕಾಚಾರ ಹಾಕೊಂಡು 4ನೇ ತ್ರೈಮಾಸಿಕಕ್ಕೆ 260 ಕೋಟಿ ರೂಪಾಯಿ ಬಿಡುಗಡೆ ಮಾಡಬೇಕು. ಇದು 2026-27ಕ್ಕೆ. ನೆಕ್ಸ್ಟ್ 2027-28ರ ಮೊದಲನೇ 3 ತಿಂಗಳು ಅಂದರೆ ಮೊದಲನೇ ತ್ರೈಮಾಸಿಕಕ್ಕೆ ಎಷ್ಟು 260 ಕೋಟಿ ರೂಪಾಯಿ, 2ನೇ ತ್ರೈಮಾಸಿಕಕ್ಕೆ 240 ಕೋಟಿ ರೂಪಾಯಿ, ಮತ್ತು 3ನೇ ತ್ರೈಮಾಸಿಕಕ್ಕೆ 220 ಕೋಟಿ ರೂಪಾಯಿ. ಒಟ್ಟು ಇಷ್ಟು ಈ 2 ವರ್ಷಗಳ ಅವಧಿಯಲ್ಲಿ ಈ ತ್ರೈಮಾಸಿಕದ ರೂಪದಲ್ಲಿ ಬಿಡುಗಡೆಯಾಗುವಂತಹ ಒಟ್ಟು ಹಣ 2215 ಕೋಟಿ ರೂಪಾಯಿ. ಇದು ಕ್ಲಿಯರ್, ಇಷ್ಟು ದುಡ್ಡು. ಸೊ ಈಗ ಅಸಲಿ ವಿಚಾರ ಏನು ಅಂತಂದರೆ BDA ಹತ್ರ ಕೆಪಾಸಿಟಿ ಇದೆಯಾ ಅನ್ನೋದನ್ನು ನಾವು ಲೆಕ್ಕಾಚಾರ ಹಾಕಬೇಕೀಗ. ಅಂದರೆ ನಿಮಗೆ ಈ ಪ್ರಾಜೆಕ್ಟ್ ಇದೆಯಲ್ಲ, ಈ ಪ್ರಾಜೆಕ್ಟನ್ನು ಮಾಡಬೇಕಾಗಿರುವಂಥದ್ದು ಎಲ್ಲಿಂದ, BDA ಕಡೆಯಿಂದ. BDAನ B-Smile ಅಂತ ಒಂದು ಕಂಪ್ನಿ ಕೊಟ್ಟಿದ್ದಾರೆ, ಅದರ ಮೂಲಕ ಇಂಪ್ಲಿಮೆಂಟನ್ನು ಮಾಡ್ತಾ ಇದ್ದಾರೆ. B-Smile ಅನ್ನೋ ಸಂಸ್ಥೆ ಮೂಲಕ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಬಟ್ ನಿಮಗೆ ಸುಮಾರು 20 ವರ್ಷಗಳಿಂದ ಬೆಂಗಳೂರಿನ ಸುತ್ತ ಪೆರಿಫೆರಲ್ ರಿಂಗ್ ರೋಡ್ ಅಂದರೆ ಬೆಂಗಳೂರಿನ ಅಭಿವೃದ್ಧಿ ಮಾಡುವಂಥದ್ದು BDAಗೆ ಸಂಬಂಧಪಟ್ಟಂಥ ವಿಚಾರ ಅನ್ನೋ ಕಾರಣಕ್ಕೆ ಬೆಂಗಳೂರು ಪೆರಿಫೆರಲ್ ರೋಡನ್ನು ಮಾಡೋದಕ್ಕೋಸ್ಕರ ಕಳೆದ 20 ವರ್ಷಗಳಿಂದ ಪತ್ರಗುಟ್ಟು ಹೋಗ್ತಾ ಇದೆ BDA. ಮಾಡೋಕ್ಕಾಗ್ತಾ ಇಲ್ಲ ಅದ್ರ ಕೈಯಲ್ಲಿ. ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂತ, ಅದ್ರ ಹತ್ರ ಫಂಡ್ ಇಲ್ಲ, ದುಡ್ಡಿಲ್ಲ ಅಂತ. ಇದು ನಾವು ಹೇಳ್ತಿರುವಂಥದ್ದಲ್ಲ, ಖುದ್ದು BDA ಆಯುಕ್ತರೇ ನಗರಾಭಿವೃದ್ಧಿ ಇಲಾಖೆಗೆ ಪತ್ರಗಳನ್ನು ಬರೆದಿದ್ದಾರೆ. ನಮ್ಮ ಹತ್ರ ಫಂಡ್ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ಪೆರಿಫೆರಲ್ ರಿಂಗ್ ರೋಡ್ ಮಾಡೋದಕ್ಕೆ ಬೆಂಗಳೂರಿನ ಸುತ್ತ ಏನು ಕನೆಕ್ಟಿವಿಟಿಗೋಸ್ಕರ ಮಾಡಬೇಕು ಅಂತ ಇದ್ದಾರೆ, ಅದಕ್ಕೆ ದುಡ್ಡಿಲ್ಲ ಅಂತ ಈಗ ಬರೆದಿರೋದಲ್ಲ, ಇದು ಹಿಂದೆನೇ ಬರೆದಿದ್ದಾರೆ. ಈಗ ಏಕಾಏಕಿ ದುತ್ ಅಂತ ಈ ಪ್ರಾಜೆಕ್ಟ್ ಮಾಡೋದಕ್ಕೆ BDA ಹತ್ರ ಎಲ್ಲಿಂದ ದುಡ್ಡು ಬಂತಪ್ಪ? ಉದ್ಭವ ಆಯ್ತಾ? ಏನು ಪ್ರಿಂಟ್ ಮಾಡ್ತಾ ಇದೆಯಾ BDA? ಎಲ್ಲಿಂದ ಏನು ಮರ ಹಾಕ್ಬಿಟ್ಟಿದ್ಯಾ BDA ಏನಾರು ದುಡ್ಡಿಂದು? ಈಗ ಇದ್ಕಿದ್ದಂಗ್ಲೇ ಮೊನ್ನೆ ತಾನೇ ಪೆರಿಫೆರಲ್ ರಿಂಗ್ ರೋಡ್ ಮಾಡೋದಕ್ಕೆ ದುಡ್ಡಿಲ್ಲ, ಬಡಾವಣೆಗಳು ಮಾಡೋದಕ್ಕೆ ದುಡ್ಡಿಲ್ಲ, ಬಡಾವಣೆಯ ಮೂಲ ಸೌಕರ್ಯ ಏನು ನಾಡಪ್ರಭು ಕೆಂಪೇಗೌಡ ಬಡಾವಣೆಯ ಮೂಲ ಸೌಕರ್ಯ ಅಲ್ಲಿ ಹೋಗಿ ತಗೊಂಡಿರೋರು ಜನಗಳನ್ನ ಕೇಳಿಬಿಟ್ರೆ ಅವರ ಆಕ್ರೋಶ ಅಷ್ಟರ ಮಟ್ಟಿಗಿದೆ. ಅದು ಮಿನಿಮಮ್ ಮೂಲಭೂತ ಸೌಕರ್ಯ ಇಲ್ಲ, ಸಿವೇಜ್ ಸರಿಯಾಗಿ ಮಾಡಿಲ್ಲ, ಅದಕ್ಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಿದ್ದಾರೆ. ಅಂಥದ್ರಲ್ಲಿ ಈಗ ಏಕಾಏಕಿ ನನ್ನ ಹತ್ರ ದುಡ್ಡಿದೆ, ಕೆಪಾಸಿಟಿ ಇದೆ, ಮಾಡ್ತೀವಿ ಅಂತ ಹೇಳುತ್ತೆ. ಸರಿ, ಹೆಂಗೆ ಮಾಡ್ತೀರಾ? ಹೆಂಗೆ ಮಾಡುತ್ತಪ್ಪ BDA ಅಂತ ನಿಮಗೆ ಹೇಳ್ತೀನಿ ನೋಡಿ, ಆಶ್ಚರ್ಯ ಆಗುತ್ತೆ. ಇದನ್ನು ಮಾಡೋದಕ್ಕೆ BDAನೇ ಬೇಕಾ? ಹೆಂಗೆ ಮಾಡೋಕ್ಕೆ ಹೊರಟಿದೆ? 10,000 ಕೋಟಿ ರೂಪಾಯಿಯನ್ನು ಇದೀಗ ಅದಂದರೆ ಇದಕ್ಕೇನಂತಾರೆ ಅಂದರೆ BDA ಆಂತರಿಕ ಸಂಪನ್ಮೂಲ ಅಂತ ಕರೀತಾರೆ. ಅಂದರೆ ಇಂಟರ್ನಲ್ ಫಂಡ್ ಇದೆಯಾ? ಫೈನಾನ್ಷಿಯಲಿ ಒಳಗಡೆ ಆಂತರಿಕವಾಗಿ ಅಂದರೆ BDA ಒಳಗಡೆಗೆ ತನ್ನ ರಿಸೋರ್ಸನ್ನು ಸೃಷ್ಟಿ ಮಾಡ್ಕೊಳ್ಳೋ ಶಕ್ತಿ 10,000 ಕೋಟಿ ರೂಪಾಯಿ ಮಾಡ್ಕೊಳ್ತೀನಿ ಅಂತ ಹೇಳ್ತದೆ. ಬಟ್ ಅದನ್ನು ಹೆಂಗೆ ಮಾಡ್ಕೊಳ್ಳೋಕ್ಕೆ ಅಂತ ಹೊರಟಿದೆ ಅದರ ಡೀಟೇಲ್ ಹೇಳ್ತೀನಿ ಕೇಳಿ ನಿಮಗೆ, ಇಂಟ್ರೆಸ್ಟಿಂಗ್. BDA ಸುಪರ್ದಿಯಲ್ಲಿರುವಂಥ ಆಸ್ತಿ ಪಾಸ್ತಿಗಳನ್ನು ಮಾರಿ ಆ ಮೂಲಕ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿಕೊಂಡು ಆ ದುಡ್ಡಲ್ಲಿ ನಾವು ಕಟ್ತೀವಿ ಅಂತ ಹೊರಟಿದೆ. ಸೊ ಹೆಂಗೆ ನೋಡಿ, ಇಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ ನೋಡಿ, ಇಲ್ಲಿ ನಾವು ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತಿರುವಂಥದ್ದು. ಸೊ ವಿವರ ಎಷ್ಟು ಹೆಂಗೆ ಏನೇನಿದೆ ಅದ್ರ ಹತ್ರ ಅಂತ ಅದು ಅವರೇ ಡೀಟೇಲಾಗಿ ಹೇಳ್ತಾರೆ. ಆಸ್ತಿ ಪಾಸ್ತಿ ಅಂದರೆ ಸೊ ಎ ಡೀಟೇಲ್ಡ್ ಫಿನಾನ್ಷಿಯಲ್ ಪ್ಲಾನ್ ಫ್ರಮ್ BDA including a projected annual cash inflow schedule from site sales and a corresponding project expenditure schedule for the project. ಅಂದರೆ ನಿಮಗೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಪ್ರಾಧಿಕಾರದ ಆಂತರಿಕ ಸಂಪನ್ಮೂಲದಿಂದ ಮಾರ್ಚ್ 2026 ಅಂತ್ಯಕ್ಕೆ ಈ ಕೆಳಕಂಡ ಮೂಲಗಳ ಆದಾಯವನ್ನು ಕೆಳಕಂಡ ಮೂಲಗಳಿಂದ ಆದಾಯವನ್ನು ಕ್ರೋಢೀಕರಿಸಲು ಯೋಜಿಸಲಾಗಿದೆ. ಏನು? So bulk land and other general residential sites and corner sites for e-auction. e-auction ಮೂಲಕ ನಾವು BDA ಸುಪರ್ದಿಯಲ್ಲಿರುವಂತಹ ಸೈಟ್ಗಳನ್ನು, CA ಸೈಟ್ಗಳನ್ನು, ಕಾರ್ನರ್ ಸೈಟ್ಗಳನ್ನೆಲ್ಲ ಮಾರಿ ಎಷ್ಟು 4,500 ಕೋಟಿ ರೂಪಾಯಿ ನಮಗೆ ಬರುತ್ತೆ ಒಂದು ಭಾಗ. ಆಯಿತಾ? ಈ ಮೂಲಕ ಇರೋ ಜಾಗನೆಲ್ಲ ಮಾರಿ 4,500 ಕೋಟಿ ರೂಪಾಯಿ ನಮಗೆ ಆದಾಯ ಅಂತ ಬರುತ್ತೆ, ನಮಗೆ ಆದಾಯ ಸಂಪನ್ಮೂಲ ಬರುತ್ತೆ ಅನ್ನೋದು ಒಂದು. ಎರಡನೇದು, ಇನ್ನೆಲ್ಲಿ
ಇನಿಷಿಯಲ್ ಡೆಪಾಸಿಟ್ ಫ್ರಮ್ ಕಾಲಿಂಗ್ ಅಪ್ಲಿಕೇಶನ್ ಫಾರ್ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಲೇಔಟ್, ಅಲ್ಲಿಂದ ಬರುವಂಥದ್ದೇನು 1,500 ಕೋಟಿ ರೂಪಾಯಿ ಡಾಕ್ಟರ್ ಕೆ ಶಿವರಾಮ ಕಾರಂತರ ಬಡಾವಣೆಗೆ ಏನು ನಾವೀಗ ಇನಿಷಿಯಲ್ ಆಗಿ ನಾವು ದುಡ್ಡು ನಿಸ್ಕೊಳ್ತಾರಲ್ಲ, ನಿಮಗೆ ಲೇಔಟ್ ಮಾಡ್ಕೊಡ್ತೀವಿ, ಸೈಟ್ ಮಾಡ್ಕೊಡ್ತೀವಿ ಅಂತೇಳಿ ಜನಗಳ ಹತ್ರ ದುಡ್ಡು ಎತ್ತುತ್ತಾರಲ್ಲ, ಕಟ್ಟಿ ನಮಗೆ ಬಿಡಿಯ ಕಟ್ಟಿ ನಿಮಗೆ ಸೈಟ್ ಕೊಡ್ತೀವಿ ಅಂತ, ಅದರದ್ದು 1,500 ಕೋಟಿ ರೂಪಾಯಿ. ಯಾಕೆ ಇದನ್ನು ವಿಚಿತ್ರ ಅಂತ ನಾವು ಕರಿತೀವಿ, ನಗುಪಾಟ್ಲಿಗೆ ಒಳಗಾಗ್ತಾರೆ ಅಂತಂದರೆ, ಶಿವರಾಮ್ ಕಾರಂತ ಬಡಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೋರ್ಟಲ್ಲಿದೆ ಕೇಸು, ಇನ್ನು ಕೋರ್ಟಲ್ಲಿದೆ ಕೇಸ್. ಅದು ಇನ್ನೂ ಸರಿಯಾಗಿ ಭೂಮಿನ ಅಕ್ವೈರ್ ಮಾಡ್ಕೊಂಡಿಲ್ಲ, ಅಧ್ವಾನ ಎದ್ದೋಗಿದೆ. ಇನ್ನು ಡೆಪಾಸಿಟ್ ಯಾವಾಗ ಕಟ್ತಾರೆ ಜನ? ಆ ದುಡ್ಡಿಂದ 1,500 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತೀವಿ ಅಂತ ಎರಡನೇದು. ಮೊದಲನೇದು ಸೈಟು, ಕಾರ್ನರ್ ಸೈಟು, CA ಸೈಟು ಎಲ್ಲ ಮಾಡ್ಕೊಳ್ತೀವಿ ಅಂತ ಹೇಳಿದರು. 4,500 ಕೋಟಿ ರೂಪಾಯಿ ಅಲ್ಲಿಂದ ಈ ಲೇಔಟ್ಗಳನ್ನು ಮಾಡ್ತಾರಲ್ಲ ಬಿಡಿಯೋದರು, ಅದಕ್ಕೆ ಇನಿಷಿಯಲ್ ಆಗಿ ಡೆಪಾಸಿಟ್ ಇಡ್ತಾರಲ್ಲ ಜನಸಾಮಾನ್ಯರು. ಸೊ ಅಲ್ಲಿಂದ ನಾನು 1,500 ಕೋಟಿ ರೂಪಾಯಿ ಕಲೆಕ್ಟ್ ಮಾಡ್ತೀನಿ ಅಂತ. ಇನ್ನು ಸೇಲ್ ಆಫ್ ಫ್ಲ್ಯಾಟ್, ವಿಲ್ಲಾಸ್, CA ಸೈಟ್ ಎಕ್ಸೆಟ್ರಾ. ಮತ್ತು ಇಲ್ಲಿ CA ಸೈಟು ಮತ್ತು ಬಿಡಿಯದಿಂದ ಒಂದಷ್ಟು ಫ್ಲ್ಯಾಟ್ ಕಟ್ಟಿದ್ದಾರೆ, ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ, ಈ ವಿಲ್ಲಾಸ್ಗಳನ್ನು ಕಟ್ಟಿದ್ದಾರೆ. ಇದನ್ನು ಮಾರೋದ್ರ ಮೂಲಕ ನಾವು 1,000 ಕೋಟಿ ರೂಪಾಯಿಯನ್ನು ನಾವು ಕಲೆಕ್ಟ್ ಮಾಡ್ತೀವಿ. ಅಂದರೆ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಬಿ ಡಿ ಎ ಒಂದು ವರ್ಷದ ಹಿಂದೆ ಅಂದರೆ 2024 ಆಗಸ್ಟ್ 16ನೇ ತಾರೀಕು ಖುದ್ದಾಗಿ ನಗರಾಭಿವೃದ್ಧಿ ಇಲಾಖೆಗೆ ಒಂದು ಪತ್ರ ಬರೀತದೆ. BDA ಸಂಸ್ಥೆ ಕೇಪಬಲ್ ಆಗಿಲ್ಲ, ವಿ ಆರ್ ನಾಟ್ ಕೇಪಬಲ್, ನಮ್ಮ ಹತ್ರ ಹಣ ಇಲ್ಲ, ನಮ್ಮ ಪರಿಸ್ಥಿತಿ ದಯನೀಯವಾಗಿದೆ, ಶೋಚನೀಯ ಪರಿಸ್ಥಿತಿಯಲ್ಲಿ ನಾವು BDA ಇದೆ, ಹಾಗಾಗಿ ನಾವು ಈ ಯೋಜನೆಯನ್ನು ಕೈಗೆತ್ತಿಕೊಳ್ಳೋಕ್ಕಾಗೋದಿಲ್ಲ, ನಾವು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳುತ್ತೆ. ಯಾವ ಯೋಜನೆ? ಜಸ್ಟ್ ಒಂದು ವರ್ಷದ ಹಿಂದೆ BDA ಈ ಪೆರಿಫೆರಲ್ ರಿಂಗ್ ರೋಡ್ ಅಂದರೂ ಒಂದೇನೆ, ನಿಮಗೆ 74 ಕಿಲೋಮೀಟರ್ಗಳ ಪ್ರಾಜೆಕ್ಟ್, ಅಂದರೆ ರಸ್ತೆಯ ಪ್ರಾಜೆಕ್ಟ್ ಅಂದರೂ ಒಂದೇನೆ, ಇನ್ನೊಂದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅಂದರೂ ಕೂಡ ಒಂದೇನೆ. ಈ ಪ್ರಾಜೆಕ್ಟು ಬಹಳ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್. ಇದು ಕೂಡ ಇಡೀ ಬೆಂಗಳೂರಿನ ಸರೌಂಡಿಂಗ್ ಬರ್ತಾ ಒಂದಕ್ಕೊಂದು ಕನೆಕ್ಟಿವಿಟಿ ಕೊಡುವಂಥ ಪೆರಿಫೆರಲ್ ರಿಂಗ್ ರೋಡು. ಈ ಯೋಜನೆಗೆ ಬೇಕಾದಂತಹ 7,000 ಕೋಟಿ ರೂಪಾಯಿ ನಮ್ಮ ಹತ್ರ ಇಲ್ಲ ಅಂತ BDA ಪತ್ರವನ್ನು ಬರೀತದೆ. ಬರೀ 7,000 ಕೋಟಿ ರೂಪಾಯಿ ರಸ್ತೆ ಮಾಡೋದಕ್ಕೆ, ಈ 7,000 ಕೋಟಿ ರೂಪಾಯಿ ಅಂದರೆ ಈ ರಸ್ತೆ ಮಾಡೋದಕ್ಕೆ ಬೇಕಾದಂತಹ ಲ್ಯಾಂಡ್ ಇದೆಯಲ್ಲ, ಲ್ಯಾಂಡ್ ಅಕ್ವೈರ್ ಮಾಡ್ಕೋಬೇಕಲ್ಲ. ಈ ಲ್ಯಾಂಡ್ ಅಕ್ವೈರ್ ಎಷ್ಟು ಅಂತಂದರೆ ನಿಮಗೆ 2,560 ಎಕರೆ ಲ್ಯಾಂಡನ್ನು ನಾವು ಅದು ಅಕ್ವೈರ್ ಮಾಡಿಕೊಂಡು ಪೆರಿಫೆರಲ್ ರಿಂಗ್ ರೋಡನ್ನು ಮಾಡಬೇಕಾಗತ್ತೆ. ಆ ರಸ್ತೆ ಮಾಡೋದಕ್ಕೆ ಬೇಕಾದಂಥ ಹಣ 7,000 ಕೋಟಿ ರೂಪಾಯಿ. ಸೊ ಅದನ್ನು BDAಗೆ ನೀವು ಮಾಡಬೇಕು ಅಂತ ಹೇಳಿದಾಗ ಪತ್ರವನ್ನು ಬರೀತದೆ, ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಪರಿಸ್ಥಿತಿ ಶೋಚನೀಯವಾಗಿದೆ ಅಂತ ಪತ್ರ ಬರೀತದೆ. ಸೊ ಹಾಗೇನೆ ಅದು ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ, ಹೇಳುತ್ತೆ ನಾವು ಮಾಡೋಕ್ಕೆ ರೆಡಿ ಇದ್ದೀವಿ, ಆದರೆ ಆಪ್ಷನ್ಗಳಿದೆ ನಮ್ಮ ಹತ್ರ, ಮಾರ್ಗ 1, ಮಾರ್ಗ 2, ಈ ರೀತಿಯಾಗಿ ನಾವು ನಮ್ಮ ಹತ್ರ ಒಂದಷ್ಟು 2 ಆಪ್ಷನ್ಗಳಿದ್ದಾವೆ, ಆ ಆಪ್ಷನ್ಗಳು ವರ್ಕೌಟ್ ಆದರೆ ನಾವು ಮಾಡ್ತೀವಿ ಅಂತ ಹೇಳುತ್ತೆ. ಏನದು? ಒಂದು ಮೊದಲನೇ ಆಪ್ಷನ್ ಅದೇ ಕೊಡುತ್ತೆ. ಅಂದರೆ ಈ ಪ್ರಾಜೆಕ್ಟಿಗೆ ಬೇಕಾಗಿರೋದು 2,560 ಎಕರೆ ಭೂಮಿಯನ್ನು ಅಕ್ವೈರ್ ಮಾಡ್ಕೊಳ್ಳುವಂಥದ್ದು. ಇದಕ್ಕೆ ತಗಲುವ ವೆಚ್ಚ 21,000 ಕೋಟಿ ರೂಪಾಯಿ. ಅಂದರೆ ಆ ಒಟ್ಟು ಪ್ರಾಜೆಕ್ಟ್ 27,000 ಕೋಟಿ ರೂಪಾಯಿ. 7,000 ಕೋಟಿ ರೂಪಾಯಿ ರಸ್ತೆ ಮಾಡೋದಕ್ಕೆ, ಇನ್ನು ರಿಮೈನಿಂಗ್ 20,000 ಕೋಟಿ ರೂಪಾಯಿ ಏನೋ ಭೂಮಿಯನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ. ಸೊ ಪೆರಿಫೆರಲ್ ರಿಂಗ್ ರೋಡ್ನ ಸುತ್ತಮುತ್ತ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ 2,560 ಎಕರೆ ಅಕ್ವೈರ್ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ, ರಸ್ತೆ ಮಾಡೋಕ್ಕೂ ದುಡ್ಡಿಲ್ಲ. ಏನು ಮಾಡಬೇಕು ಅಂತಂದರೆ, ನೀವು ನಮಗೆ BDAಗೆ ಸಾಲ ಕೊಡಬೇಕು ಅಂತ ಕೇಳುತ್ತೆ. ಸರ್ಕಾರ ನಮಗೆ ಸಾಲ ಕೊಟ್ಟರೆ ಅಥವಾ ಅನುದಾನವನ್ನು ಕೊಟ್ಟರೆ, BDAಗೆ ಹೆಚ್ಚುವರಿ ಅನುದಾನವನ್ನು ಕೊಟ್ಟರೆ, 27,000 ರೂಪಾಯಿ ಅನುದಾನ, 27,000 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟರೆ ನಾವು ಪ್ರಯತ್ನ ಮಾಡ್ಬೋದು, ನಾವು ಈ ಪ್ರಾಜೆಕ್ಟನ್ನು ತಗೊಳ್ಬೋದು. ಅದರ್ವೈಸ್ ನಮ್ಮ ಕೈಲಿ ಆಗಲ್ಲ. ಇಲ್ವಾ? ನಿಮ್ಮ ಹತ್ರನೂ ದುಡ್ಡು ಕೊಡೋಕ್ಕಾಗೋದಿಲ್ವಾ? ಯಾವುದಾದ್ರೂ ಸರ್ಕಾರಿ ಸಂಸ್ಥೆಗಳ ಹತ್ರ, ಅಂದರೆ ಯಾವ್ದಾದ್ರು ಹಣಕಾಸಿನ ಸಂಸ್ಥೆಗಳಿದಾವಲ್ಲ ಸಾಲ ಕೊಡೋಕ್ಕೆ ಅಂತ, ಬ್ಯಾಂಕು ಯಾವುದೋ ಒಂದು ಸಂಸ್ಥೆಗಳಿರ್ತವೆ, ಆ ಸಂಸ್ಥೆಗಳ ಮೂಲಕ ಏನು ದುಡ್ಡನ್ನು ನಾವು ತೆಗೆದುಕೊಂಡು ಇದನ್ನು ಮಾಡಬಹುದು. ಅದಕ್ಕೆ ನೀವು ಸರ್ಕಾರ ಶ್ಯೂರಿಟಿ ಕೊಡಬೇಕು. ನಾವೀಗ ಆಲ್ರೆಡಿ 2 ಸಂಸ್ಥೆಗಳ ಜೊತೆಗೆ ಮಾತನಾಡಿದ್ದೀವಿ. ಒಂದು ಹುಡ್ಕೋ ಸಂಸ್ಥೆ ಜೊತೆ ಮಾತನಾಡಿದ್ದೀವಿ, ನಮಗೆ ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು, ಸರ್ಕಾರ ಶ್ಯೂರಿಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನೊಂದು ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್, ಇವ್ರ ಜೊತೆಗೂ ನಾವು ಮಾತನಾಡಿದ್ದೀವಿ. ಅವರು ಕೂಡ ನಮಗೆ ಏನೋ ಸಾಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಾನು ಮಾತಾಡಿದ್ದೀವಿ ಆಲ್ರೆಡಿ, BDA ಮಾತಾಡಾಗಿದೆ. ಬಟ್ ಅದು ಅವ್ರು ಕೇಳ್ತಾ ಇರುವಂಥದ್ದೇನು, ಸರ್ಕಾರ ಶ್ಯೂರಿಟಿ ಕೊಡಬೇಕು ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು, ಅಂದರೆ ಈಗ ವಿಚಿತ್ರ ನೋಡಿ, ಏನು 2,560 ಎಕರೆ ವಶಪಡಿಸ್ಕೊಳ್ತದಲ್ಲ ಭೂಮಿಯನ್ನು, ಆ ಇಡೀ ಭೂಮಿಯನ್ನು ತೆಗೆದುಕೊಂಡು ಹೋಗಿ
ಅವರಿಗೆ ಅಡಮಾನ ಇಡಬೇಕು. ಯಾರ ಸಂಸ್ಥೆಗೆ ಹಣಕಾಸನ್ನು ಕೊಡ್ತಾರೋ ಆ ಸಂಸ್ಥೆಗೆ ನೀವು ಅಡ ಇಡಬೇಕು ಅನ್ನೋ ಒಂದು ಪ್ರಪೋಸಲ್ನ ಕೊಡುತ್ತೆ. ಇನ್ನೊಂದು ನೀವು ಸರ್ಕಾರದಿಂದ ನಮಗೆ ಅನುದಾನವನ್ನು ಕೊಡಬೇಕು ಅನ್ನೋದು ಇನ್ನೊಂದು ಪ್ರಪೋಸಲ್ ಕೊಡುತ್ತೆ. ಆಮೇಲೆ ಇನ್ನೊಂದು ಒಡೆಯಲ್ಲ ಮಗಳ ಗಂಡ ಅದೇನೆ, ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಹಣಕಾಸು ಸಂಸ್ಥೆ, ಕೇಂದ್ರದ ಅಥವಾ ರಾಜ್ಯ ಹಣಕಾಸು ಸಂಸ್ಥೆಗಳು ಅಥವಾ ಸರ್ಕಾರಿ ಬ್ಯಾಂಕ್ ಅಥವಾ ಇನ್ನಿತರ ಹಣಕಾಸು ಸಂಸ್ಥೆಗಳಿಂದ ಸಾಲ ತಗೋತೀವಿ, ಅದಕ್ಕೆ ಸರ್ಕಾರ ಗ್ಯಾರಂಟಿ ಕೊಡಬೇಕು ಅಂತ ಹೇಳುತ್ತೆ. ಫೈನ್, ಓಕೆ. ಅದಾದ ಮೇಲೆ ಈ ಸಂಸ್ಥೆಗಳಿದಾವಲ್ಲ, ಹುಡ್ಕೋ ಮತ್ತು ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಲಿಮಿಟೆಡ್ ಕೊಡ್ತೀವಿ ಅಂತ ಒಪ್ಕೊಳ್ತಾರೆ. ಬಟ್ ನಾವು ಕೊಡುವಂಥದ್ದು 75% ಹಣ ನಾವು ಬಿಡುಗಡೆ ಮಾಡ್ತೀವಿ, ನಿಮಗೆ ಕೊಡ್ತೀವಿ, ಇನ್ನು 25% ನೀವೇ ಹಾಕ್ಕೊಂಡು ಮಾಡಬೇಕು ಅಂತ ಹೇಳುತ್ತೆ. ಆ 25% ಅಂದರೆ ಎಷ್ಟು? 7,000 ಕೋಟಿ ರೂಪಾಯಿ, ಅಂದರೆ ಹತ್ತಿರ 6,000 ಕೋಟಿ ರೂಪಾಯಿ. ಅದನ್ನು ಕೇಳಿದಾಗಲೂ ಕೂಡ BDA ಹೇಳುತ್ತೆ, ಇಲ್ಲ 7,000 ಕೋಟಿ ರೂಪಾಯಿ ನಮ್ಮ ಹತ್ರ ಹಣ ಇಲ್ಲವೇ ಇಲ್ಲ, ನಮ್ಮದು ಭಾಳ ಶೋಚನೀಯವಾದಂಥ ಪರಿಸ್ಥಿತಿ ಇದೆ, ಹಾಗಾಗಿ ನಾವು ಕೊಡೋಕ್ಕೆ ನಮಗೆ ದುಡ್ಡೇ ಇಲ್ಲ ಅಂತ ಹೇಳುತ್ತೆ. ಜಸ್ಟ್ ಇದು ಯಾವಾಗ 2024 ಆಗಸ್ಟ್ 16ರಂದು ನಡೆದಿರುವಂಥ ಇದು ಲೆಟರ್ ಕರೆಸ್ಪಾಂಡೆಂಟ್ ಮತ್ತು ಈ ಯೋಜನೆಗೆ ಬೇಕಾದಂಥ ಸಾಧಕ ಬಾಧಕಗಳ ಚರ್ಚೆಯಲ್ಲಿ BDA ಶೋಚನೀಯ ಸ್ಥಿತಿಯಲ್ಲಿದೆ ಅನ್ನೋದು. ಯಾಕೆ ಶೋಚನೀಯ ಸ್ಥಿತಿಯಲ್ಲಿದೆ ಅಂದರೆ ಹಲವಾರು ಬಡಾವಣೆಗಳು ಇನ್ನೂ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ, ಸರಿಯಾದ ಮೂಲಸೌಕರ್ಯಗಳಿಲ್ಲ, ಒದ್ದಾಡ್ತಾ ಇದೆ ಕಟ್ಟೋದಕ್ಕೆ. ಅಂಥದ್ರಲ್ಲಿ ಈಗ ಅಂದರೆ ರಿಂಗ್ ರೋಡ್ ಮಾಡೋದಕ್ಕೆ, ಅಂದರೆ ಸುರಂಗ ಮಾರ್ಗ ಮಾಡೋದಕ್ಕೆ ನನ್ನ ಹತ್ರ ದುಡ್ಡಿದೆ, ನನಗೆ ಕೇಪಬಲ್ ಅಂತ ಕಾಂಟ್ರಾಡಿಕ್ಟರಿ ಆದಂತಹ ಒಂದು ಹೇಳಿಕೆಗಳನ್ನು, ವಿರೋಧಾಭಾಸ ದ್ವಂದ್ವಾರ್ಥಕವಾದಂಥ ಹೇಳಿಕೆಗಳನ್ನು ಇದು BDA ಕೊಡ್ತಾ ಇರುವಂಥದ್ದು. ಇದು ಹಿಂದ್ಗಡೆ ಇರುವಂಥ ಲೆಕ್ಕಾಚಾರಗಳು ಏನು, ಯಾವ ಒತ್ತಡಕ್ಕೆ ಮಣಿದಿದೆಯಾ, ಏನಾಗ್ತಾ ಇದೆ ಅನ್ನೋದು ನೋಡುವ ವಿಚಾರ BDAನೇ ತಿಳಿಸ್ಬೇಕು. ಯಾಕೆ ತರಾತುರಿನಲ್ಲಿ ಒತ್ತಡದಲ್ಲಿ ಈ ಕೆಲಸವನ್ನು ಮಾಡೋಕ್ಕೆ ಹೊರಟಿದೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಖುದ್ದು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಹೇಳುತ್ತೆ 10,000 ಕೋಟಿ ರೂಪಾಯಿ ನೀವು ಆಯಿತು ಸೈಟೋ ಸೇಲೋ ಲೇಔಟ್ ಏನೋ ಮಾಡ್ತೀರಾ ಅಂದ್ಕೇಳಿ ಬರುತ್ತೆ ಅಂದ್ಕೇಳಿ, ನೀವು ನಿಮ್ಮ ಆದಾಯದ 20-25% ಈ ಸುರಂಗ ಮಾರ್ಗ ಮಾಡೋದಕ್ಕೆ ಅಂತಲೇ ಹೊರಟು ನೀವು ದುಡ್ಡು ಹಾಕ್ಬಿಟ್ರೆ ಫೈನಾನ್ಷಿಯಲಿ BDAಗೆ ಬಹುದೊಡ್ಡ ಗಂಡಾಂತರ ಒದಗುತ್ತೆ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಭಾಳ ಗಂಡಾಂತರಕ್ಕೆ ಸಿಕ್ಕಾಕೊಳ್ಳುತ್ತೆ ಫಿನಾನ್ಷಿಯಲಿ. ಯಾಕೆ ಅಂತಂದರೆ ನಿಮ್ಮ ಮೂಲಭೂತ ಕೆಲಸ ಇದೆಯಲ್ಲ, ನೀವು BDA ಅಂತಂದರೆ ಮನೆ ಕಟ್ಟುವಂಥದ್ದು, ಲೇಔಟ್ ಮಾಡುವಂಥದ್ದು, ಲೇಔಟ್ ಮಾಡಿ ಜನಗಳಿಗೆ ಕೊಡುವಂಥದ್ದು, ಈ ಮೂಲಭೂತ ಸೌಕರ್ಯಗಳನ್ನು ವೃದ್ಧಿ ಮಾಡುವಂಥದ್ದು ಲೇಔಟ್ನ, ಇದಕ್ಕೆ ನಿಮಗೆ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂಥ ಪರಿಸ್ಥಿತಿಗೆ BDA ಬರುತ್ತೆ. ಹಾಗಾಗಿ ನೀವು ಈ ಇಡೀ BDAಗೆ ಈ ಪ್ರಾಜೆಕ್ಟ್ ಮಾಡೋದಕ್ಕೆ ನೀವು ಕೇಪಬಿಲಿಟಿ ಇದೆಯಾ ಅಂತ ಪ್ರಶ್ನೆ ಹಾಕಿ ಅಲ್ಲಿಗೆ ಇವಾಗ ಸದ್ಯಕ್ಕೆ ನಿಂತಿದೆ. ನಿಮಗೆ ಶಕ್ತಿ ಇದೆಯಾ, ಸಾಮರ್ಥ್ಯ ಇದೆಯಾ ಅಂತ ಕೇಳಿ ನಿಂತಿದೆ. ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನೋ ಕೇಳಾಯಿತು. ಈಗ ನಾವು ಈ ಸ್ಟೋರಿ ಮಾಡುವಂಥ ಸಂದರ್ಭದಲ್ಲಿ, ಅಂದರೆ ನಿನ್ನೆ ನಮಗೆ ಒಂದು ಡಾಕ್ಯುಮೆಂಟ್ ಸಿಕ್ಕಿತ್ತು, ಇದರ ಅಷ್ಟು ಡಾಕ್ಯುಮೆಂಟ್ ಸಿಕ್ಕಿತ್ತು. ಇವತ್ತು ಈ ಸ್ಟೋರಿ ಮಾಡೋ ಟೈಮಿಗೆ ಈಗ ಇದು ನಗರಾಭಿವೃದ್ಧಿ ಇಲಾಖೆಯ ಡಾಕ್ಯುಮೆಂಟ್ ಕೂಡ ನಮ್ಮ ಹತ್ರ ಇದೆ. ಅಂದರೆ ಈಗ ನಗರಾಭಿವೃದ್ಧಿ ಅಂದರೆ DK ಶಿವಕುಮಾರ್ ಅವರ ಇಲಾಖೆಯು ಕೂಡ ಈಗ BDAಗೆ ಪತ್ರ ಬರೆದಿದೆ. ಸೊ ಏನು ಈ ಪ್ರಾಜೆಕ್ಟ್ ನಿಮಗೆ ಈ ಪ್ರಾಜೆಕ್ಟ್ನ ಸಾಧಕ ಬಾಧಕಗಳೆಲ್ಲವೂ ಕೂಡ ನಾವು ಗಮನಿಸಿದ್ದೀವಿ. ನಿಮ್ಮಲ್ಲಿ ನೀವು ಕೇಪಬಲ್ ಇದ್ದೀರಾ, ನಿಮಗೆ ಶಕ್ತಿ ಸಾಮರ್ಥ್ಯ ಇದೆಯಾ, ಇಡೀ ಈ ಪ್ರಾಜೆಕ್ಟ್ ಬಗ್ಗೆ ಈ ತ್ರಿಪಥದ ಸುರಂಗ ಮಾರ್ಗ 2 ಸುರಂಗ ಮಾರ್ಗದ ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ಇದರ ಸಾಧಕ ಬಾಧಕಗಳ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಕೊಡಿ ಅಂತೇಳಿ ನಾನು ಈ ಸ್ಟೋರಿ ಮಾಡಿಕೊಂಡು ಕೂತಿರುವಂಥ ಟೈಮಲ್ಲೂ ಕೂಡ ಇದು ಅಪ್ಡೇಟ್ ಆಗಿರುವಂಥದ್ದು. ನಗರಾಭಿವೃದ್ಧಿ ಇಲಾಖೆನೂ ಕೂಡ ಈಗ BDA ಕೊಟ್ಟಿದೆ. ಸೊ BDA ಏನು ಉತ್ತರ ಕೊಡುತ್ತೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಅಪ್ಡೇಟ್ ಮಾಡ್ತೀವಿ ಅದನ್ನು ಕೂಡ. ಸೊ ಇದು ಆ್ಯಕ್ಚುಲಿ ಈ ಸುರಂಗ ಮಾರ್ಗದ ಕತೆ, ಈ ಸುರಂಗ ಮಾರ್ಗದ ದುರಂತ ಕತೆ ಇದು. ಒಂದು ಕಡೆ ಪರಿಸರ ನಾಶ, ಇನ್ನೊಂದು ಕಡೆ ಅದರ ಸಾಧಕ ಬಾಧಕಗಳಿಲ್ಲ, ಇನ್ನೊಂದು ಕಡೆ ವೈಜ್ಞಾನಿಕವಾದಂಥ ಅಧ್ಯಯನ ಇಲ್ಲ. ತರಾತುರಿಲಿ ಅರ್ಜೆಂಟಿಗೆ ಬಿಕಾಸ್ ಆಫ್ ಎಲೆಕ್ಷನ್ ಪರ್ಪೋಸ್ ಇವರು 2028ರಷ್ಟೊತ್ತಿಗೆ ಈ ಸುರಂಗ ಮಾರ್ಗನ ಎಲ್ಲೋ ಒಂದು ಕಡೆ ಶುರು ಮಾಡಿ ಉದ್ಘಾಟನೆ ಮಾಡಿ ಕೈ ಬಿಟ್ಬಿಡ್ಬೇಕು. ಏನು ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದಂಥ ಪ್ರಶ್ನೆ. ಇನ್ನು ಒಂದು ಕೊನೆಯದೊಂದು ಲೈನ್ ನಿಮಗೆ ಹೇಳ್ಬಿಡ್ತೀನಿ. ಯಾಕೆ ಅಂತಂದರೆ ರಿಪೋರ್ಟ್ ಕೊಟ್ಟಿರುವಂಥದ್ದು ಒಂದೇ ಒಂದು ಲೈನ್ ಹೇಳಿ ನಾನು ಇದು ಎಕ್ಸ್ಪ್ಲೈನನ್ನು ಮುಗಿಸ್ತೀನಿ. ಸೊ ಅದಕ್ಕೆ ಈ ಎಲ್ಲ ರಿಪೋರ್ಟನ್ನು ಹೇಳ್ತಾನೆ ಕೊನೆಗೆ ಒಂದು ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಕೊನೆಗೆ ಹೇಳುತ್ತೆ, ಸ್ಪಷ್ಟವಾಗಿ ಹೇಳುತ್ತೆ, ದೇರ್ ಫೋರ್ ಕೊನೆ ಲೈನ್ ಮಾತ್ರ ಹೇಳ್ಬಿಡ್ತೀನಿ, ದೇರ್ ಫೋರ್ ದ ಪ್ರಪೋಸಲ್ ಮೇ ಬಿ ಡೆಫರ್ಡ್ ಅಂತ ಸ್ಪಷ್ಟವಾಗಿ ಹೇಳುತ್ತೆ. AD ಅಂದರೆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಮೇ ಬಿ ಆಸ್ಕ್ ಟು ಸಬ್ಮಿಟ್ ಎ ಫ್ರೆಶ್ ಪ್ರಪೋಸಲ್ ಬೇಸ್ಡ್ ಆನ್
an integrated mobility plan MIMP ಅಂತ ಕರೀತದೆ that validates the necessary and utility of the project in the context of the larger north south tunnel and metro, minimizing financial and ಕಾಂಟ್ರಾಕ್ಚುಯಲ್. ಇದು ಹೇಳ್ತಾ ಹೋಗುತ್ತೆ ಅಂದ್ರೆ ಈ ಪ್ರಾಜೆಕ್ಟ್ ಸದ್ಯದ ಮಟ್ಟಿಗೆ ಫೀಸಿಬಲ್ ಅಲ್ಲ ಅಂತ ಹೇಳುತ್ತೆ. ಅಂದ್ರೆ ಇವರೊಳಗಡೆಗೆ ಇದೆ. ಇದು ಈ ಕಡೆ ಆರ್ಥಿಕ ಇಲಾಖೆ ನಿಮ್ಮ ಹತ್ರ ಕೆಪಾಸಿಟಿ ಇಲ್ಲ ಅಂತ ಹೇಳುತ್ತೆ, ಇಲ್ಲ ನನ್ನ ಹತ್ರ ಕೆಪಾಸಿಟಿ ಇದೆ, ಫಸ್ಟ್ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ದ ಬಿಡಿ, ಕೆಪಾಸಿಟಿ ಇದೆ ಅನ್ನತ್ತೆ. ಸೊ ಒಟ್ಟಾರೆ ಇದು ಕಾನ್ಸೆಪ್ಟ್ ಅಷ್ಟೇನೆ. ಈಗ ಟನಲ್ ಸುರಂಗ ಮಾರ್ಗವನ್ನ ಮಾಡೋದಕ್ಕೆ ಹೊರಟಿದ್ದಾರೆ. BDA ಹತ್ರ ದುಡ್ಡು ಇಲ್ಲ ಅಂತ 1 ವರ್ಷದಿಂದ ಹೇಳುತ್ತೆ, ಈಗ ಇದಕ್ಕಿದ್ದಂಗ್ಲೇ ಉದ್ಭವ ಆಗಿದೆ ಅಂತ ಹೇಳುತ್ತೆ. ಆ ಉದ್ಭವ ಆಗಿರುವಂಥದ್ದು ಹೆಂಗೆ ಅಂತಂದ್ರೆ ಸೈಟು ಪೈಟು ಇರೋ ಬರೋ ದುಡ್ಡು ಅದು ಇದು ಏನೋ ಜಾಗನೆಲ್ಲ ಮಾರ್ಬಿಟ್ಟು ದುಡ್ಡು ಸಂಗ್ರಹ ಮಾಡ್ತೀವಿ ಅಂತ ಹೇಳುತ್ತೆ, ಲೇಔಟ್ ಮಾಡಿ ಸಂಗ್ರಹ ಮಾಡ್ತೀವಿ ಅಂತ ಹೇಳುತ್ತೆ. ಅದರಲ್ಲೂ ಶಿವರಾಮ್ ಕಾರಂತ ಬಡಾವಣೆ ಹೆಸರುತ್ತೆ. ಆ ಶಿವರಾಮ್ ಕಾರಂತ ಬಡಾವಣೆ ಕೂಡ ಕೋರ್ಟಲ್ಲಿ ಇರುತ್ತೆ, ಕೋರ್ಟಲ್ಲಿ ಇದೆ ಇವಾಗ ಆಲ್ರೆಡಿ. ಸೊ ಹಾಗಾಗಿ ಇದ್ರ ಎಲ್ಲರ ಸಾಧಕ ಬಾಧಕಗಳನ್ನು ನೋಡ್ತಾ ಇದ್ರೆ ಇಲ್ಲಿ ವಿಪರೀತವಾದಂಥ ಗೊಂದಲ ಇರುವಂಥದ್ದು. ಒಂದು ಕಡೆ ಆರ್ಥಿಕ ಇಲಾಖೆ ಸಿದ್ದರಾಮಯ್ಯವ್ರ ಕೈಲಿದೆ, DK ಶಿವಕುಮಾರ್ ಅವ್ರದ್ದು ನಗರಾಭಿವೃದ್ಧಿ ಇಲಾಖೆ ಅನ್ನೋ ಲೆಕ್ಕಾಚಾರಕ್ಕೆ ಬಂದರೆ ಈ ಏನಾಗ್ಬೋದು, ಈ ಕಿತ್ತಾಟನವ ಅಥವಾ ಒಬ್ರಿಗೊಬ್ರಿಗೆ ಪೈಪೋಟಿಯ ಅಥವಾ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ ಅನ್ನೋದ, ನಾನು ಇದೆಲ್ಲ ಮಾತಾಡಬಾರ್ದು. ಅಂದರೆ ಇದೆಲ್ಲವೂ ಕೂಡ ಒಟ್ಟಿನಲ್ಲಿ ಜನರನ್ನು ಟೋಟಲಿ ಗೊಂದಲದಲ್ಲಿ ಬೀಳಿಸಿ ಈ ಪ್ರಾಜೆಕ್ಟ್ನ ವೈಜ್ಞಾನಿಕವಾದಂಥ ಒಂದು ಪ್ಲೇನ್ ರಿಪೋರ್ಟ್ ಬರಬೇಕು. ಅದನ್ನು ಸರ್ಕಾರವೇ ಕೊಡಬೇಕು ಜನಸಾಮಾನ್ಯರಿಗೆ. ನೋಡಪ್ಪ ಇದು ಹಿಂಗಾಗತ್ತೆ, ಇದರ ಸಾಧಕ ಬಾಧಕ ಮಣ್ಣಿನ ಪರೀಕ್ಷೆಯಿಂದ ಹಿಡಿದು ಪರಿಸರದ ಹಾನಿಯಿಂದ ಹಿಡಿದು ಅಂತರ್ಜಲದ ಏನು ಅಂತರ್ಜಲ ಅಂದರೆ ಭೂಗರ್ಭವನ್ನು ಸೀಳಿ ಅಂತರ್ಜಲಕ್ಕೆ ಧಕ್ಕೆ ಬರುವಂಥ ಲೆಕ್ಕಾಚಾರವನ್ನೆಲ್ಲ ಇಟ್ಕೊಂಡು ವೈಜ್ಞಾನಿಕವಾಗಿ ಒಂದು ಫ್ರೆಶ್ ಬ್ಲೂ ಪ್ರಿಂಟನ್ನು ತಯಾರು ಮಾಡಿಕೊಂಡು ಬಂದು ನಾವು ತುಂಬ ಕ್ಲೀನ್ ಇದ್ದೀವಿ, ವೈಟ್ ಇದ್ದೀವಿ, ಈ ಪ್ರಾಜೆಕ್ಟಿಂದ ಯಾವ ರೀತಿಯಾಗಿ ಜನರಿಗೆ ಅಂದರೆ ದಟ್ಟಣೆ ಸರಿ ಹೋಗುತ್ತೆ ಅನ್ನೋದನ್ನೆಲ್ಲ ಹೇಳಬೇಕು. ಅದರ್ವೈಸ್ ಚುನಾವಣೆಗೋಸ್ಕರ ಅಥವಾ ಇನ್ಯಾವುದೋ ಸಂಪನ್ಮೂಲ ವೈಯಕ್ತಿಕ ಸಂಪನ್ಮೂಲ ಕ್ರೋಢೀಕರಣಕ್ಕೋ ಇನ್ಯಾವುದಕ್ಕೋ ಈ ರೀತಿಯಾಗಿ ಪ್ರಾಜೆಕ್ಟ್ಗಳನ್ನು ಬೇಕಾಬಿಟ್ಟಿಯಾಗಿ ಅನೌನ್ಸ್ ಮಾಡಿದರೆ ಸಹಜವಾಗಿ ವಿರೋಧ ಬರುವಂಥದ್ದು ಗ್ಯಾರಂಟಿ. ಅದನ್ನು ಜನರ ಏನೋ ಹೋರಾಟವನ್ನು ಅಥವಾ ಜನರ ವಿರೋಧವನ್ನು ಕಟ್ಕೊಂಡು ನೀವು ಕೂಡ ಇಂಥ ಪ್ರಾಜೆಕ್ಟ್ಗಳನ್ನು ಮಾಡೋದು ಭಾಳ ಕಷ್ಟ. ಇದನ್ನ ಹೇಳ್ತಾ ನೋಡೋಣ ಮುಂದಿನ ಇದ್ರ ಬಗ್ಗೆ ಟನಲ್ ಬಗ್ಗೆ ಮುಂದಿನ ಅಪ್ಡೇಟ್ಗಳೇನೋ ಇದ್ರೆ ನಿಮ್ಮ ಮುಂದೆ ತರ್ತೀನಿ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರಬಹುದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.